ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ರಾಜಕಾರಣದಲ್ಲಿ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ನವೆಂಬರ್ ಕ್ರಾಂತಿ ಇವತ್ತು ತಾರೀಕು 21ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತಲೂ ಕೆಲವರು ಹೇಳಿದರು. ಆದರೆ ಏನಾಯಿತು? ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗ್ಬಿಟ್ರು. ಈ ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿಯಾಗ್ಬಿಟ್ಟಿದೆ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಪ್ರಬಲ ಮಂತ್ರಿಗಳು ನಿಂತಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಭಯ ಕಾಡ್ತಾ ಇದೆಯಾ? ಹಾಗಿದ್ರೆ ಪ್ರಬಲ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಆಗಿರಬಹುದು, MB ಪಾಟೀಲ್ ಆಗಿರಬಹುದು, ಯಾರೆಲ್ಲ ಬೇಕು. ರಾಜಣ್ಣ ಅವರು ಕೂಡ ಈಗಷ್ಟೇ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸೋದನ್ನು ನೋಡ್ತಾ ಇದ್ರಿ ನೀವು. ಬಹುತೇಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರ ಭಯ ಕಾಡ್ತಾ ಇದೆಯಾ ಅಂತ. ಸಿದ್ದರಾಮಯ್ಯ ಹಿಂದ ವರ್ಗದ ಪ್ರಶ್ನಾತೀತ ನಾಯಕ. ಬಿಹಾರನ್ನ ಈಗಾಗಲೇ ಕಾಂಗ್ರೆಸ್ ಇಂಡಿ ಒಕ್ಕೂಟ ಕಳಕೊಂಡಾಯ್ತು. ಇವರು ಶತಪ್ರಯತ್ನ ಮಾಡಿದ್ರು. ಇಲ್ಲಿನ ಕಾಂಗ್ರೆಸ್ನ ಅತಿರಥ ಮಹಾರಥರು ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿದರು. ಆದರೆ ಏನಾಯಿತು? ಕಾಂಗ್ರೆಸ್ನ ಪರಿಸ್ಥಿತಿ ಏನಾಯಿತು ಬಿಹಾರಲ್ಲಿ? ಇನ್ನು ಇಲ್ಲೇನಾದರೂ ನಾಯಕತ್ವ ಬದಲಾವಣೆಯನ್ನ ಮಾಡಿಬಿಟ್ರೆ ಇರೋ ಒಂದು ರಾಜ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥ ಭಯ ಹೈಕಮಾಂಡನ್ನು ಕಾಡ್ತಾ ಇದೆ, ರಾಹುಲ್ ಗಾಂಧಿಯನ್ನ ಕಾಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿದೆ. ಕುರುಬ ಮುಸ್ಲಿಂ ಶೋಷಿತ ಸಮುದಾಯಗಳು ಈ ಅಹಿಂದ ವರ್ಗದಲ್ಲಿ. ಅಹಿಂದ ವರ್ಗ ಸಪೋರ್ಟ್ ಮಾಡೋದು ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವರು ಯಾರು? ಅಹಿಂದನ ಪ್ರಶ್ನಾತೀತ ನಾಯಕರು. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯ ಪರವಾಗಿರುವಾಗ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದು ಅಷ್ಟೊಂದು ಸುಲಭನ? CM ಚೇರಿಂದ ಅವ್ರನ್ನ ಕೆಳಗಿಳಿಸೋದು ಅಷ್ಟೊಂದು ಸುಲಭನ? ಸಿದ್ದರಾಮಯ್ಯ ಅವ್ರನ್ನ ಬದಲಿಸಿದ್ರೆ 2028ರಲ್ಲಿ ಹೊಡೆತ ಫೇಕ್ಸ್. ಅಷ್ಟು ದೂರ ಹೋಗೋದು ಬೇಡ ನಾವು. ಒಂದು ಸರಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ನೋಡಲಿ ಇವರು. ಮಾರನೇ ದಿನ ಅಥವಾ ಆ ಕ್ಷಣದಿಂದ ಏನೆಲ್ಲ ಆಗ್ಬೋದು ಕಾಂಗ್ರೆಸ್ಸಲ್ಲಿ. ಬೆಂಕಿ ಬಿರುಗಾಳಿ. ರಾಜಕಾರಣದಲ್ಲಿ ಹಿಂಗೆ ಆಗತ್ತೆ. ಇಂತಿಪ್ಪ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಪೊಲಿಟಿಕ್ಸ್ ಇಸ್ ಅ ಅನ್ಸರ್ಟನಿಟಿ ಗೇಮ್. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಈ ಕಡೆ DCM DK ಶಿವಕುಮಾರ್ ಕೂಡ ಸಾಮಾನ್ಯ ಅಲ್ಲ. ಅವರು ಪಕ್ಷ ಸಂಘಟನೆ ಅಂತಂದ್ರೆ DK ಶಿವಕುಮಾರ್. ಕರ್ನಾಟಕ ಕಾಂಗ್ರೆಸ್ಗೆ DK ಶಿವಕುಮಾರ್ ಕೊಡುಗೆ ಕಡಿಮೆ ಇದೆಯಾ? DCM DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ. ಇವರು JDS ಪಾರ್ಟಿಯಿಂದ ಬಂದವರು. ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋದು ಈ DK ಶಿವಕುಮಾರ್. ಅಧೋಗತಿಗೆ ಹೋಗ್ತಾ ಇದ್ದ ಪಾರ್ಟಿಯಲ್ಲಿ ಹೊಸ ಚೈತನ್ಯವನ್ನ ತುಂಬಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಬರೋ ತರ ನೋಡ್ಕೊಂಡಿದ್ದು ಇದೇ DK ಶಿವಕುಮಾರ್. 130+ ಅಂದ್ರೆ ಸಾಮಾನ್ಯನಾ? DK ಶಿವಕುಮಾರ್ ಯಾರು ಏನೇ ಹೇಳಿದ್ರು DK ಶಿವಕುಮಾರ್ ಯಾವಾಗಲೂ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದದ್ದು 130+ ಬರೆದಿಟ್ಕೊಳ್ಳಿ, 130+ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಲೆಕ್ಕಾಚಾರ ಅವ್ರದ್ದು? ಕಾಂಗ್ರೆಸ್ನಲ್ಲಿ ಚುನಾವಣಾ ಚಾಣಕ್ಯ DK ಶಿವಕುಮಾರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕರಾರುವಕ್ಕಾಗಿ ಹೇಳಿದ್ರು 130+ ಅಂತ. ಪಕ್ಷದ ಪರಿಸ್ಥಿತಿ ಆ ರೀತಿ ಇದ್ದಾಗ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಪಕ್ಷ ಸಂಘಟನೆ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ನಮಗೆ ಪ್ಲಸ್ ಆಗುತ್ತೆ, ಯಾರನ್ನ ವಿಶ್ವಾಸಕ್ಕೆ ಹೇಗೆ ತಗೋಬೇಕು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಹೇಗೆ ತರಬೇಕು, ಎಲ್ಲವನ್ನು ಮಾಡಿದ್ದು DK ಶಿವಕುಮಾರ್. ಬಿಜೆಪಿಯಿಂದ ಎಷ್ಟೇ ಆಫರ್ ಕೊಟ್ಟರೂ ಕೂಡ ಪಕ್ಷ ಬಿಡಲಿಲ್ಲ DK ಶಿವಕುಮಾರ್. ನಾನು ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ, ಸಾಮಾನ್ಯ ಕಾರ್ಯಕರ್ತ, ನಾನು ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ರು. ಪಕ್ಷ ಗೆಲ್ಲಿಸೋಕೆ ತನು ಮನ ಧನ ಧಾರೆಯನ್ನ ಎರೆದವರು DK ಶಿವಕುಮಾರ್. ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಫರ್ ಮಾಡಿದ್ರು, ಜೈಲಿಗೆ ಹೋಗ್ತೀಯಾ ಮಂತ್ರಿ ಆಗ್ತೀಯಾ ಅಂತ ಕೇಳಿದ್ರು. ನಾನು ನನ್ನ ಪಕ್ಷವನ್ನ ಬಿಡಲಿಲ್ಲ ಅಂತ ಹೇಳಿದರು. ಕಾಂಗ್ರೆಸ್ 136 ಸೀಟ್ ಗೆಲ್ಲೋದಕ್ಕೆ DK ಶಿವಕುಮಾರ್ ಅವರು ಕೂಡ ಕಾರಣ ಅನ್ನೋದನ್ನ ಯಾರಾದರೂ ಅಲ್ಲಗಳಿತಾರಾ? ಸಾಧ್ಯವೇ ಇಲ್ಲ. JDS ಬಳಿ ಇದ್ದ ಒಕ್ಕಲಿಗ ಮತ ಬ್ಯಾಂಕ್ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಇದೇ DK ಶಿವಕುಮಾರ್. ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯ. ಆ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರನ್ನ ನಂಬಿತು. ಕುಮಾರಸ್ವಾಮಿ ಅವರು ಇದ್ರು, JDS ಪಕ್ಷ ಇತ್ತು ಒಕ್ಕಲಿಗ ಸಮುದಾಯದವರದ್ದೇ. ಆ ಎಲ್ಲ ಒಕ್ಕಲಿಗ ಸಮುದಾಯದವರು DK ಶಿವಕುಮಾರ್ ಕಡೆ ಸ್ಪ್ಲಿಟ್ ಆಗ್ಬಿಟ್ರು. ಗೆದ್ದ ಬಳಿಕ ಸಿದ್ದರಾಮಯ್ಯ ಅವರಿಗೆ CM ಪಟ್ಟ ಬಿಟ್ಕೊಟ್ರು DK ಶಿವಕುಮಾರ್.
ದೆಹಲಿಯಲ್ಲಿ ಅದು ಒಂದು ವಾರಗಟ್ಟಲೆ ನಡೀತು, ನಿಮಗೆಲ್ಲ ಗೊತ್ತಿದೆ. ಆದರೆ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ CM ಆಗೋದು ಫಿಕ್ಸ್ ಆಗುತ್ತೆ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ. ಇವತ್ತು 20, ಇನ್ನೊಂದು 10 ದಿನ ಇದೆ. ಎಲ್ಲ ಅಂದ್ಕೊಂಡಂತೆ ಆದರೆ, ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇನ್ನೂ ಕೆಲವು ಮೂಲಗಳು ಹೇಳ್ತಾ ಇದೆ. ನೋಡೋಣ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಯಾವ ರೀತಿ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ರಾಜಕಾರಣದಲ್ಲಿ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ನವೆಂಬರ್ ಕ್ರಾಂತಿ ಇವತ್ತು ತಾರೀಕು 20, 21ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತಲೂ ಕೆಲವರು ಹೇಳಿದರು. ಆದರೆ ಏನಾಯಿತು, ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗ್ಬಿಟ್ರು. ಈ ಕಡೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿಯಾಗ್ಬಿಟ್ಟಿದೆ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಪ್ರಬಲ ಮಂತ್ರಿಗಳು ನಿಂತಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಭಯ ಕಾಡ್ತಾ ಇದೆಯಾ? ಹಾಗಿದ್ರೆ ಪ್ರಬಲ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಆಗಿರಬಹುದು, MB ಪಾಟೀಲ್ ಆಗಿರಬಹುದು, ಯಾರೆಲ್ಲ ಬೇಕು. ರಾಜಣ್ಣ ಅವರು ಕೂಡ ಈಗಷ್ಟೇ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸೋದನ್ನು ನೋಡ್ತಾ ಇದ್ರಿ ನೀವು. ಬಹುತೇಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರ ಭಯ ಕಾಡ್ತಾ ಇದೆಯಾ ಅಂತ. ಸಿದ್ದರಾಮಯ್ಯ ಹಿಂದ ವರ್ಗದ ಪ್ರಶ್ನಾತೀತ ನಾಯಕ. ಬಿಹಾರನ್ನ ಈಗಾಗಲೇ ಕಾಂಗ್ರೆಸ್ ಇಂಡಿ ಒಕ್ಕೂಟ ಕಳಕೊಂಡಾಯ್ತು. ಇವರು ಶತಪ್ರಯತ್ನ ಮಾಡಿದ್ರು. ಇಲ್ಲಿನ ಕಾಂಗ್ರೆಸ್ನ ಅತಿರಥ ಮಹಾರಥರು ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿದರು. ಆದರೆ ಏನಾಯಿತು, ಕಾಂಗ್ರೆಸ್ನ ಪರಿಸ್ಥಿತಿ ಏನಾಯಿತು ಬಿಹಾರಲ್ಲಿ? ಇನ್ನು ಇಲ್ಲೇನಾದರೂ ನಾಯಕತ್ವ ಬದಲಾವಣೆಯನ್ನ ಮಾಡಿಬಿಟ್ರೆ ಇರೋ ಒಂದು ರಾಜ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥ ಭಯ ಹೈಕಮಾಂಡನ್ನು ಕಾಡ್ತಾ ಇದೆ, ರಾಹುಲ್ ಗಾಂಧಿಯನ್ನ ಕಾಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿದೆ. ಕುರುಬ ಮುಸ್ಲಿಂ ಶೋಷಿತ ಸಮುದಾಯಗಳು ಈ ಅಹಿಂದ ವರ್ಗದಲ್ಲಿ, ಅಹಿಂದ ವರ್ಗ ಸಪೋರ್ಟ್ ಮಾಡೋದು ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವರು ಯಾರು? ಅಹಿಂದನ ಪ್ರಶ್ನಾತೀತ ನಾಯಕರು. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯ ಪರವಾಗಿರುವಾಗ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದು ಅಷ್ಟೊಂದು ಸುಲಭನ? CM ಚೇರಿಂದ ಅವ್ರನ್ನ ಕೆಳಗಿಳಿಸೋದು ಅಷ್ಟೊಂದು ಸುಲಭನ? ಸಿದ್ದರಾಮಯ್ಯ ಅವ್ರನ್ನ ಬದಲಿಸಿದ್ರೆ 2028ರಲ್ಲಿ ಹೊಡೆತ ಫೇಕ್ಸ್. ಅಷ್ಟು ದೂರ ಹೋಗೋದು ಬೇಡ ನಾವು. ಒಂದು ಸರಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ನೋಡಲಿ ಇವರು, ಮಾರನೇ ದಿನ ಅಥವಾ ಆ ಕ್ಷಣದಿಂದ ಏನೆಲ್ಲ ಆಗ್ಬೋದು ಕಾಂಗ್ರೆಸ್ಸಲ್ಲಿ. ಬೆಂಕಿ ಬಿರುಗಾಳಿ. ರಾಜಕಾರಣದಲ್ಲಿ ಹಿಂಗೆ ಆಗತ್ತೆ, ಇಂತಿಪ್ಪ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಪೊಲಿಟಿಕ್ಸ್ ಇಸ್ ಅ ಅನ್ಸರ್ಟನಿಟಿ ಗೇಮ್. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಈ ಕಡೆ DCM DK ಶಿವಕುಮಾರ್ ಕೂಡ ಸಾಮಾನ್ಯ ಅಲ್ಲ. ಅವರು ಪಕ್ಷ ಸಂಘಟನೆ ಅಂತಂದ್ರೆ DK ಶಿವಕುಮಾರ್. ಕರ್ನಾಟಕ ಕಾಂಗ್ರೆಸ್ಗೆ DK ಶಿವಕುಮಾರ್ ಕೊಡುಗೆ ಕಡಿಮೆ ಇದೆಯಾ? DCM DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ. ಇವರು JDS ಪಾರ್ಟಿಯಿಂದ ಬಂದವರು. ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋದು ಈ DK ಶಿವಕುಮಾರ್. ಅಧೋಗತಿಗೆ ಹೋಗ್ತಾ ಇದ್ದ ಪಾರ್ಟಿಯಲ್ಲಿ ಹೊಸ ಚೈತನ್ಯವನ್ನ ತುಂಬಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಬರೋ ತರ ನೋಡ್ಕೊಂಡಿದ್ದು ಇದೇ DK ಶಿವಕುಮಾರ್. 130+ ಅಂದ್ರೆ ಸಾಮಾನ್ಯನಾ? DK ಶಿವಕುಮಾರ್ ಯಾರು ಏನೇ ಹೇಳಿದ್ರು, DK ಶಿವಕುಮಾರ್ ಯಾವಾಗಲೂ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದದ್ದು 130+ ಬರೆದಿಟ್ಕೊಳ್ಳಿ, 130+ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಲೆಕ್ಕಾಚಾರ ಅವ್ರದ್ದು? ಕಾಂಗ್ರೆಸ್ನಲ್ಲಿ ಚುನಾವಣಾ ಚಾಣಕ್ಯ DK ಶಿವಕುಮಾರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕರಾರುವಕ್ಕಾಗಿ ಹೇಳಿದ್ರು 130+ ಅಂತ. ಪಕ್ಷದ ಪರಿಸ್ಥಿತಿ ಆ ರೀತಿ ಇದ್ದಾಗ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಪಕ್ಷ ಸಂಘಟನೆ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ನಮಗೆ ಪ್ಲಸ್ ಆಗುತ್ತೆ, ಯಾರನ್ನ ವಿಶ್ವಾಸಕ್ಕೆ ಹೇಗೆ ತಗೋಬೇಕು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಹೇಗೆ ತರಬೇಕು, ಎಲ್ಲವನ್ನು ಮಾಡಿದ್ದು DK ಶಿವಕುಮಾರ್. ಬಿಜೆಪಿಯಿಂದ ಎಷ್ಟೇ ಆಫರ್ ಕೊಟ್ಟರೂ ಕೂಡ ಪಕ್ಷ ಬಿಡಲಿಲ್ಲ DK ಶಿವಕುಮಾರ್. ನಾನು ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ, ಸಾಮಾನ್ಯ ಕಾರ್ಯಕರ್ತ, ನಾನು ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ರು. ಪಕ್ಷ ಗೆಲ್ಲಿಸೋಕೆ ತನು ಮನ ಧನ ಧಾರೆಯನ್ನ ಎರೆದವರು DK ಶಿವಕುಮಾರ್. ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಫರ್ ಮಾಡಿದ್ರು, ಜೈಲಿಗೆ ಹೋಗ್ತೀಯಾ ಮಂತ್ರಿ ಆಗ್ತೀಯಾ ಅಂತ ಕೇಳಿದ್ರು, ನಾನು ನನ್ನ ಪಕ್ಷವನ್ನ ಬಿಡಲಿಲ್ಲ ಅಂತ ಹೇಳಿದರು. ಕಾಂಗ್ರೆಸ್ 136 ಸೀಟ್ ಗೆಲ್ಲೋದಕ್ಕೆ
ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರಣ ಅನ್ನೋದನ್ನು ಯಾರಾದರೂ ಅಲ್ಲಗಳಿತಾರಾ? ಸಾಧ್ಯವೇ ಇಲ್ಲ. JDS ಬಳಿ ಇದ್ದ ಒಕ್ಕಲಿಗ ಮತ ಬ್ಯಾಂಕ್ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಇದೇ ಡಿ ಕೆ ಶಿವಕುಮಾರ್. ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯ. ಆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನು ನಂಬಿತು. ಕುಮಾರಸ್ವಾಮಿ ಅವರು ಇದ್ದರು, JDS ಪಕ್ಷ ಇತ್ತು ಒಕ್ಕಲಿಗ ಸಮುದಾಯದವರದ್ದೇ. ಆ ಎಲ್ಲ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಕಡೆ ಸ್ಪ್ಲಿಟ್ ಆಗ್ಬಿಟ್ರು. ಗೆದ್ದ ಬಳಿಕ ಸಿದ್ದರಾಮಯ್ಯ ಅವರಿಗೆ CM ಪಟ್ಟ ಬಿಟ್ಕೊಟ್ರು ಡಿ ಕೆ ಶಿವಕುಮಾರ್. ದೆಹಲಿಯಲ್ಲಿ ಅದು ಒಂದು ವಾರಗಟ್ಟಲೆ ನಡೀತು, ನಿಮಗೆಲ್ಲ ಗೊತ್ತಿದೆ. ಆದರೆ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ CM ಆಗೋದು ಫಿಕ್ಸ್ ಆಗುತ್ತೆ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ. ಇವತ್ತು 20, ಇನ್ನೊಂದು 10 ದಿನ ಇದೆ. ಎಲ್ಲ ಅಂದ್ಕೊಂಡಂತೆ ಆದರೆ, ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇನ್ನೂ ಕೆಲವು ಮೂಲಗಳು ಹೇಳ್ತಾ ಇದೆ. ನೋಡೋಣ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಯಾವ ರೀತಿ ಇದೆ. ಈಗ ಚಿಕ್ಕ ಬ್ರೇಕ್ ಇದೆ.